ಶಿಡ್ಲಘಟ್ಟ ತಾಲೂಕು ಕಸಬಾ ಹೋಬಳಿ ಶೆಟ್ಟಳ್ಳಿ ಗ್ರಾಮದಲ್ಲಿ SR ಮಂಜುನಾಥ್ ಅಂತೇಳಿ ತ್ರಿಶಾಂಕಮ್ ಅಂತ ಸ್ಟಾರ್ ಪ್ಲಸ್ ಹೂವು ಬೆಳೆದಿತ್ತು. ಇದು ಮದುವೆ ಸಮಾರಂಭಕ್ಕೆ ಹೆಚ್ಚಾಗಿ ಹೋಗ್ತದೆ. ಇದು ಇವತ್ತು 1 kg ಬಂದು 200 ರಿಂದ 250 ರೂಪಾಯಿ ಬೆಲೆ ಬಾಳೋಂಥ ಹೂವು. 1 ಅಥವಾ 2 ಸಾರಿ ಕಿತ್ತಿದ್ದಾರೆ, ಮಾರ್ಕೆಟ್ಗೆ ಹೋಗಿದೆ. 2ನೇ ಸರಿ ಹೋದಾಗ ಔಷಧಿ ಹೊಡೆದು ಎತ್ಕೊಂಡು ಹೋಗಿದ್ದಾರೆ. ಆ ಔಷಧಿ ಹೊಡೆದಿರೋದು ಏನು ಅಂತ ಗೊತ್ತಾಗಿಲ್ಲ ಇವರಿಗೆ. ಅಪಾಚಿ ಅಂತೂ 1, 2ನೇದು ನೀಮ್ ಆಯಿಲ್. ಅದು ರೆಕಮೆಂಡೇ ಇಲ್ಲ ಈ ಫ್ಲವರ್ ಮೇಲೆ ಹೊಡಿಬೇಕು. ಆದರೂ ಕೂಡ ಅಂಗಡಿಯವರು ರೆಕಮೆಂಡ್ ಮಾಡಿದ್ದಾರೆ, ತಂದು ಹೊಡೆದಿದ್ದಾರೆ ರೈತರು. ಸಂಪೂರ್ಣವಾಗಿ ಬರ್ನ್ ಆಗಿದೆ ಹೂವು. ಈಗ 5 ರಿಂದ 6 ಲಕ್ಷ ರೂಪಾಯಿ ಪೂರ್ತಿ ನಷ್ಟ ಆಗಿದೆ. ಇದನ್ನು ಈಗಾಗಲೇ ಎಲ್ಲ ಅಧಿಕಾರಿಗಳನ್ನು, ವಿಜಿಲೆನ್ಸ್ ಅವ್ರನ್ನ ಕರೆಸಿದ್ವಿ. ಕೃಷಿ ಹಾಗೂ ತೋಟಗಾರಿಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿದ್ದೀವಿ. ಈಗ ಅರ್ಜೆಂಟಾಗಿ ನಮಗೆ ಈಗೇನು ನಷ್ಟ ಆಗಿದೆಯೋ ಅದು ಕಂಪ್ನಿಯವ್ರ ಕಡೆಯಿಂದ ನಮಗೆ ಪರಿಹಾರ ಕಟ್ಟಿಸ್ಕೊಡ್ಬೇಕು. ಅದು ಅಧಿಕಾರಿಗಳ ಜವಾಬ್ದಾರಿ ಅಂತ ಹೇಳಿದ್ದೀವಿ. ಇಲ್ಲ ಅಂದರೆ ಅವ್ರ ಅಂಗಡಿ ಮೇಲೆ ಯಾವ ಥರ ನಿರ್ದಾಕ್ಷಿಣ್ಯ ಕ್ರಮ ತೊಗೊಬೇಕು. ಇಲ್ಲಾಂದರೆ ರೈತನಿಗೆ ಸಂಪೂರ್ಣ ನಷ್ಟ ಆಗಿದೆ. ಇವತ್ತು ಎಲ್ಲ ಔಷಧಿ ಬೆಲೆಗಳಾಗಿರ್ಬೋದು, ರಸಗೊಬ್ಬರಗಳ ಬೆಲೆ ಆಗಿರ್ಬೋದು ಗಗನಕ್ಕೆ ಹೋಗಿದೆ. ಅಂಥ ಕಷ್ಟದಲ್ಲಿ ಈ ಬೆಳೆ ಬೆಳಿಬೇಕಾದ್ರೆ ರೈತನ ಕಷ್ಟ ಅನ್ನೋದು ರೈತನಿಗೆ ಗೊತ್ತಿರ್ತದೆ. ಇಂಥ ಸಮಯದಲ್ಲಿ ಈ ಅಂಗಡಿಗಳವರು ಸರಿಯಾಗಿ ಕಂಪ್ನಿಗಳವರು ರೆಕಮೆಂಡ್ ಮಾಡಿದಿರೋ ಕೊಟ್ಟು ಇವತ್ತು ನಷ್ಟ ಆಗಿರೋ ಪರಿಹಾರನ 1:3 ಹಾಕ್ಕೊಡ್ಬೇಕು ಅಂತೇಳಿ ನಮ್ಮ ಒತ್ತಾಯ ರೈತ ಸಂಘದಿಂದ. ಇಲ್ಲಾಂದರೆ ಮುಂದಿನ ದಿನದಲ್ಲಿ ಹೆಚ್ಚಿನ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದೀವಿ. ಅಂಗಡಿಯವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಕರೆಸ್ತೀವಿ, ಇದು ವಿಜ್ಞಾನಿಗಳ ಹತ್ರ ತನಿಖೆ ಆಗಲಿ, ಏನು ಔಷಧಿಯಿಂದನೇ ತೊಂದರೆ ಆಗಿದೆ ಅಥವಾ ಇನ್ನೇನಿಂದ ತೊಂದರೆ ಆಗಿದೆ ಅಂತ ಆಮೇಲೆ ಮಾತಾಡೋಣ ಅಂತ ಹೇಳ್ತಾರೆ. ಕಂಪ್ನಿಯವ್ರನ್ನ ಕರೆಸಿ ಅಂತ ಹೇಳಿದ್ವಿ, ಕರೆಸ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಅಂಗಡಿಯವರು ನುಳಿಸ್ಕೊಳ್ಳೋ ಕೆಲಸ ಅವ್ರದ್ದು. ಏನು ರೈತರು ಕೊಡೋದಷ್ಟೇ ಕೆಲಸ ನಮ್ಮದು, ನಾವು ಇದೆಲ್ಲ ಜವಾಬ್ದಾರಿ ತಗೊಳ್ಳೋಕ್ಕಾಗಲ್ಲ ಅಂತ ಹೇಳಿದರು. ಆಮೇಲೆ ಅಧಿಕಾರಿಗಳು ಬಂದಮೇಲೆ ಆಯ್ತು ಕರೆಸ್ತೀವಿ ಅಂತೇಳಿ ಒಂದು ಮಾತು ಹೇಳಿದ್ದಾರೆ. ಈಗ ಅಧಿಕಾರಿಗಳು ರೈತನಿಗೆ ಮಧ್ಯದಲ್ಲಿ ಪ್ರವೇಶ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಮ್ಮ ಒತ್ತಾಯ. ನಾವು ನಮ್ಮೂರು ಶೆಟ್ಟಳ್ಳಿ, ನಮ್ಮ ಹೆಸರು ಮಂಜುನಾಥ ಅಂತ. ಆಮೇಲೆ ನಾವು ತ್ರಿಶಾಂತಮ್ಮು ಬೆಳೆ ಇಕ್ಕಿ ಔಷಧಿ ಎಲ್ಲ ತಗೊಂಬಂದು ಹೊಡಿತಾ ಇದ್ದೀವಿ. ಆಮೇಲೆ ಔಷಧಿ ಈ ಥರ ಮೊನ್ನೆ 3 ದಿನದಾಗ ಹೋಗಿ ಆವ್ಲಪ್ಪನ ಅಂಗಡಿಯಲ್ಲಿ ಔಷಧಿ ತಗೊಂಬಂದು ಏನು ಅಪಾಚಿ ಮತ್ತು ನೀಮ್ ಆಯಿಲು ಸ್ಪ್ರೇ ಮಾಡಿದ್ಮೇಲೆ ಹೂವೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ. ಸುಮಾರು ನಮಗೆ ಒಂದು 5 ರಿಂದ 6 ಲಕ್ಷ ರೂಪಾಯಿ ಈ ಕಟಾವಲ್ಲಿ ಲಾಸ್ ಆಗಿಬಿಟ್ಟಿದೆ. ಅದರಿಂದ ತೋಟಗಾರಿಕೆ ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಆಫೀಸರು, ಆಮೇಲೆ ಮತ್ತು ವಿಜಿಲೆನ್ಸ್ ಆಫೀಸರು ಅವ್ರನ್ನೆಲ್ಲ ಕರ್ಕೊಂಬಂದು ತೋಟದಲ್ಲಿ ಎಲ್ಲ ಇನ್ಸ್ಪೆಕ್ಷನ್ ಮಾಡಿಸಿದ್ವಿ. ಆಮೇಲೆ ಬೇಸಾಯ ಅಂಗಡಿಯವರನ್ನು ಅವ್ರನ್ನೂ ಕರೆಸಿದ್ವಿ. ಅವ್ರನ್ನೇ ಕರೆಸಿದಾಗ ಔಷಧಿ ಇದು ರೆಕಮೆಂಡು, ಇದು ನಾವು ಬೇಡ ಅಂತ ಹೇಳಿದ್ರು ಮತ್ತು ಇದು ಪರವಾಗಿಲ್ಲ ಹೊಡಿಬೋದು ಅಂತೇಳಿ ಔಷಧಿ ಕೊಟ್ಟವ್ರೆ. ಹೊಡೆದ್ಮೇಲೆ ಹೂವೆಲ್ಲ ಈ ಥರ ಡ್ಯಾಮೇಜ್ ಆಗಿಬಿಟ್ಟಿದೆ ಅಂತ ರೈತರು ಶೆಟ್ಟಳ್ಳಿಯವರು. ಸೊ ಅವ್ರದ್ದು ಒಂದು ಹೂ ಬೆಳೆಗೆ ಔಷಧಿ ಸಿಂಪಡಣೆ ಮಾಡಿದ್ಮೇಲೆ ಹೂದು ಎಲ್ಲ ಬಣ್ಣ ಬದಲಾಗಿದೆ ಅಂದ್ಬಿಟ್ಟು ನಮಗೆ ಒಂದು ದೂರವಾಣಿ ಮುಖಾಂತರ ತಿಳಿಸಿರ್ತಾರೆ. ಸೊ ಅದನ್ನೇ ಬಂದು ನಾವು ಇವತ್ತು ಅವರು ಜಮೀನಿಗೆ ಭೇಟಿ ನೀಡಿ ಎಲ್ಲ ಪರಿಶೀಲನೆ ಮಾಡಿದ್ದೀವಿ. ಸೊ ಅದು ತೋಟಗಾರಿಕೆ ಇಲಾಖೆ ಸಿಬ್ಬಂದಿ ಅಧಿಕಾರಿಗಳು ಕೂಡ ಬಂದಿದ್ದರು. ಸೊ ಅದು ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ವಿಜ್ಞಾನಿಗಳ ಒಂದು ಭೇಟಿ ಮೇಲೆ ಅದು ಯಾವ ರೀತಿ ಏನಕ್ಕೆ ಕಾರಣ ಅದರದ್ದು ಅಂತ ಕರೆಕ್ಟಾಗಿ ಒಂದು ಸ್ಪಷ್ಟತೆ ಸಿಗುತ್ತೆ. ಸೊ ಅದು ಮುಂದೆ ಮಾಡ್ತಾರೆ ಅವರು ಆ ಕೆಲಸನ. ನೆಕ್ಸ್ಟು ನಾವು ಇಲ್ಲಿ ಅದು ಯಾವ ಅಂಗಡಿಗೆ ಅವರು ಇಲ್ಲಿ ಆವಲ್ಕೊಂಡ್ರಾಯ ಸ್ವಾಮಿ ಅಂಗಡಿಯಲ್ಲಿ ಅದನ್ನು ಔಷಧಿ ತೊಗೊಂಡಿದ್ರು ಅಂತ ತಿಳಿಸಿರ್ತಾರೆ. ಸೊ ಅದೇ ಪ್ರಕಾರ ಅಂಗಡಿಗೆ ಬಂದು ಎಲ್ಲ ಪರಿಶೀಲನೆ ಮಾಡಿ, ಸೊ ಆ ಔಷಧಿ ಮಾದರಿಗಳನ್ನ ನಾವು ಇದಕ್ಕೆ ಲ್ಯಾಬ್ಗೆ ಟೆಸ್ಟಿಗೆ ಕಳಿಸ್ತಾ ಇದ್ದೀವಿ. ಅದಕ್ಕೆ ಮಾರಾಟ ತಡೆ ಆದೇಶವನ್ನು ಕೂಡ ಕೊಟ್ಟಿದ್ದೀವಿ. ಸೊ ಕಾನೂನು ರೀತಿ ಅದರದ್ದು ಏನಾರ ತೊಂದರೆ ಅದರಲ್ಲಿ ಕಾನೂನು ರೀತಿ ಇಲ್ಲ ಅಂದರೆ ನಾವು ಅದು ಎಲ್ಲ ಪರಿಶೀಲನೆ ಮಾಡಿ ಆ್ಯಕ್ಷನ್ ಅವ್ರ ಮೇಲೂ ಕಂಪ್ನಿಯವ್ರ ಮೇಲೆ ಕೂಡ ಆ್ಯಕ್ಷನ್ ತೊಗೊತೀವಿ. ಸೊ ಹೂ ಬೆಳೆ ಕುರಿತು ಅದು ಇದರಿಂದನೇ ಆಗಿದೆ ಅನ್ನೋದಕ್ಕೆ ಇನ್ನೂ ಅದು ಸ್ಪಷ್ಟತೆ ಸಿಕ್ಕಿಲ್ಲ. ಆ ವಿಜ್ಞಾನಿಗಳು ಭೇಟಿ ನಂತರ ಅದು ಸ್ಪಷ್ಟತೆ ನಮಗೆ ತಿಳಿದು ಬರುತ್ತೆ. ಯಾವ ಔಷಧಿ ಸಿಂಪಡಣೆ ಮಾಡಿದ್ವಿ ಅಂತ ಹೇಳಿದ್ರೆ ಸೊ ಅದು ಅಪ್ಯಾಚಿ ಅಂತ ಫಿಬ್ರೋನಿಲ್ ಅಂತ ಔಷಧಿ, ಅದು ಏನುಗಳಿಗೆ ಎಪಿಡ್ಸ್ ಮತ್ತು ಥ್ರಿಪ್ಸ್ಗೆ ಸಿಂಪಡಣೆ ಮಾಡಿರೋದು. ಸೊ ಅದು ಸಿಂಪಡಣೆ ಮಾಡಿದರೆ ಇದು ಅದರಿಂದನೇ ಆಗಿದೆ ಅನ್ನೋದಕ್ಕೆ ಇನ್ನೂ ಸ್ವಲ್ಪ ಅದು ವಿಜ್ಞಾನಿಗಳು ಪರಿಶೀಲನೆ ಮಾಡಬೇಕಾಗುತ್ತೆ. ಸೊ ನಮಗೆ ಅದು ಫುಲ್ ಕಂಪ್ಲೀಟಾಗಿ ನಾವು ಅದರಿಂದನೇ ಆಗಿದೆ ಅನ್ನೋದನ್ನು ಇನ್ನೂ ಕ್ಲಾರಿಫೈ ತೊಗೊಳೋದಕ್ಕಾಗೋದಿಲ್ಲ. ಅದು ಹಲವಾರು ಕಾರಣಗಳಿರುತ್ತೆ, ಹಲವಾರು ಇದಿರುತ್ತೆ ಆಯಾಮದಲ್ಲಿ. ಅದನ್ನೆಲ್ಲ ಅವ್ರು ಪರಿಶೀಲನೆ ಮಾಡಿದ್ಮೇಲೆ ಇದು ಔಷಧಿಯಿಂದನೇ ಇದಾಗಿದೆ ಅನ್ನೋದನ್ನು ಕನ್ಫರ್ಮ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ವಿಜ್ಞಾನಿಗಳು ಭೇಟಿ ಮಾಡಿ ಅದನ್ನು ವಿಸಿಟ್ ಮಾಡ್ತಾರೆ. ನನ್ನ ಹೆಸರು ಪ್ರಮೋದ್ ಬಾಬು ಅಂತ, ಸಹಾಯಕ ಕೃಷಿ ನಿರ್ದೇಶಕರು ಜಾರಿದಳ, ಚಿಕ್ಕಬಳ್ಳಾಪುರ ಜಿಲ್ಲೆ.